ನಮಸ್ಕಾರ ಸ್ನೇಹಿತರೆ, SATS ಕರ್ನಾಟಕ ತಂತ್ರಾಂಶದಲ್ಲಿ 2026-27ನೇ ಸಾಲಿನಲ್ಲಿ 1ನೇ ತರಗತಿಗೆ ದಾಖಲಾತಿ ಎನ್ರೋಲ್ಮೆಂಟ್ ಫಾರ್ ಫಸ್ಟ್ ಸ್ಟ್ಯಾಂಡರ್ಡ್ ಆಪ್ಷನ್ ಈಗ ಅವೈಲೇಬಲ್ ಇದೆ. ಅಂದರೆ 1ನೇ ತರಗತಿಗೆ ವಿದ್ಯಾರ್ಥಿಗಳ ಅಡ್ಮಿಷನ್ ಮಾಡಿಕೊಳ್ಳಲು ಈಗ ಆಪ್ಷನ್ ಅವೈಲೇಬಲ್ ಇದೆ. ಸೊ ಅದಕ್ಕೋಸ್ಕರ ನೀವು ನಿಮ್ಮ ಸ್ಕೂಲ್ STSಗೆ ಮೊದಲಿಗೆ ಲಾಗಿನ್ ಆಗಬೇಕಾಗುತ್ತೆ. ಎನ್ರೋಲ್ಮೆಂಟ್ ಫಾರ್ ಫಸ್ಟ್ ಸ್ಟ್ಯಾಂಡರ್ಡ್ ಅಡ್ಮಿಷನ್ ಮಾಡಿಕೊಳ್ಳುವುದಕ್ಕಾಗಿ. ಸೊ ಮತ್ತು ನೀವು ಲಾಗಿನ್ ಆದಮೇಲೆ ಒಂದು ಹೋಮ್ ಪೇಜಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಅಡ್ಮಿಷನ್ ಆಪ್ಷನ್ಗಾಗಿ ಇಲ್ಲಿ ಎಡಗಡೆ ಇರತಕ್ಕಂತಹ ಮೆನುಗಳಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಬಟನ್ ಮೇಲೆ ಕ್ಲಿಕ್ ಮಾಡಿ, ನಂತರ ಅಡ್ಮಿಷನ್ ಡೀಟೇಲ್ಸ್ ಕ್ಲಿಕ್ ಮಾಡಿ, ನಂತರ ಎನ್ರೋಲ್ಮೆಂಟ್ ಫಾರ್ ಫಸ್ಟ್ ಸ್ಟ್ಯಾಂಡರ್ಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ನಂತರ ನಿಮಗೆ ಸ್ಟೂಡೆಂಟ್ ಎನ್ರೋಲ್ಮೆಂಟ್ ಟು ಫಸ್ಟ್ ಸ್ಟ್ಯಾಂಡರ್ಡ್ ಅಂತ ನಿಮಗೆ ನೆಕ್ಸ್ಟ್ ಪೇಜ್ ಬರ್ತದೆ. ಮತ್ತು ಇಲ್ಲಿ ಅಡ್ಮಿಷನ್ ಡೀಟೇಲ್ಸ್ ಅಂತಕ್ಕಂಥ ಮೊದಲಿಲ್ಲಿ ಅಡ್ಮಿಷನ್ ಡೀಟೇಲ್ಸನ್ನೆಲ್ಲ ನೀವು ಫಿಲ್ ಮಾಡಬೇಕಾಗುತ್ತೆ. ಮೊದಲಿಗೆ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನನ್ನು ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಬೈ ಡಿಫಾಲ್ಟ್ ಆಗಿ ಇಲ್ಲಿ ನಿಮಗೆ ಕನ್ನಡ ಅಂತ ಬಂದಿರುತ್ತೆ. ಮತ್ತು ಇಲ್ಲಿ ಮದರ್ ಟಂಗ್ನಲ್ಲಿ ಇಲ್ಲಿ ಲ್ಯಾಂಗ್ವೇಜಸ್ ಎಲ್ಲ ಶೋ ಆಗ್ತಿರುತ್ತೆ. ಸೊ ಇಲ್ಲಿ ನೀವು ಸ್ಟೂಡೆಂಟ್ ಮದರ್ ಟಂಗನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಸೆಕ್ಷನ್ ಬೈ ಡಿಫಾಲ್ಟ್ ಆಗಿ ಅಂತ ಬಂದಿರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಲ್ಯಾಂಗ್ವೇಜ್ ಗ್ರೂಪ್ನಲ್ಲಿ ಇಲ್ಲಿ ಸೆಲೆಕ್ಟ್ ಡೌನ್ ಇರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನಿಮಗೆ ಬೈ ಡಿಫಾಲ್ಟ್ ಆಗಿ ಒಂದು ಲ್ಯಾಂಗ್ವೇಜ್ ಗ್ರೂಪ್ ಶೋ ಆಗ್ತಿರುತ್ತೆ. LPS ಆಗಿದ್ದರೆ HPS ಆಗಿದ್ದರೆ 2 ಲ್ಯಾಂಗ್ವೇಜ್ ಗ್ರೂಪ್ ನಿಮಗೆ ಶೋ ಆಗ್ತಿರುತ್ತೆ. ಸೊ ನೀವು 2 ಲ್ಯಾಂಗ್ವೇಜ್ ಗ್ರೂಪ್ ಇರತಕ್ಕಂಥ ಒಂದು ಲ್ಯಾಂಗ್ವೇಜ್ ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಉದಾಹರಣೆಗಾಗಿ ನಮ್ಮದು ಕನ್ನಡ ಮೀಡಿಯಂ ಇರೋದ್ರಿಂದ ಇಲ್ಲಿ KMKANENG ಅಂದರೆ ಕನ್ನಡ ಮಾಧ್ಯಮದ ಕನ್ನಡ ಮತ್ತು ಇಂಗ್ಲೀಷ್ ಈ ಒಂದು 2 ಲ್ಯಾಂಗ್ವೇಜ್ ಏನು ಗ್ರೂಪ್ ಇರ್ತದೆ, ಇದನ್ನು ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊತಾ ಇದ್ದೇನೆ. ಸೊ ನಂತರ ಸ್ಟೂಡೆಂಟ್ ಡೀಟೇಲ್ಸ್ ಅನ್ನು ನಾವು ಫಿಲ್ ಮಾಡಬೇಕಾಗುತ್ತೆ. ಸೊ ಮತ್ತು ನಾವು ಒಂದು ಗಮನಿಸ್ತಕ್ಕಂಥದ್ದು 2026-27ನೇ ಸಾಲಿಗೆ 1ನೇ ತರಗತಿಗೆ ಸ್ಟೂಡೆಂಟ್ ನಾವು ಎನ್ರೋಲ್ಮೆಂಟ್ ಫಾರ್ ಫಸ್ಟ್ ಸ್ಟ್ಯಾಂಡರ್ಡ್ ಮಾಡ್ಕೋಬೇಕಾದ್ರೆ ಆ ಒಬ್ಬ ಸ್ಟೂಡೆಂಟ್ ಅವರಿಗೆ ಕಡ್ಡಾಯವಾಗಿ 1 ಜೂನ್ 2026 ಈ ದಿನಾಂಕಕ್ಕೆ 5 ವರ್ಷ 10 ತಿಂಗಳು ಪೂರ್ಣಗೊಂಡಿರಬೇಕು. ಅಂತಹ ಸ್ಟೂಡೆಂಟ್ ಮಾತ್ರ ನಾವು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಡ್ಮಿಷನ್ ಮಾಡ್ಕೋಬೇಕಾಗುತ್ತೆ. ಮತ್ತು ಇಲ್ಲಿ ನಾವು ಮೊದಲಿಗೆ ಸ್ಟೂಡೆಂಟ್ ಡೀಟೇಲ್ಸಲ್ಲಿ ಸ್ಟೂಡೆಂಟ್ ನೇಮನ್ನು ಮತ್ತು ಸ್ಟೂಡೆಂಟ್ ನೇಮನ್ನು ನಾವಿಲ್ಲಿ ಫಸ್ಟ್ ನೇಮ್, ಮಿಡ್ಲ್ ನೇಮ್, ಲಾಸ್ಟ್ ನೇಮನ್ನು ಇಂಗ್ಲೀಷ್ನಲ್ಲಿ ಫಿಲ್ ಮಾಡಬೇಕು. ಮತ್ತು ಕನ್ನಡದಲ್ಲಿಯೂ ಕೂಡ ಸ್ಟೂಡೆಂಟ್ ಫಸ್ಟ್ ನೇಮ್, ಮಿಡ್ಲ್ ನೇಮ್, ಲಾಸ್ಟ್ ನೇಮನ್ನು ಫಿಲ್ ಮಾಡಬೇಕಾಗುತ್ತೆ. ಅದೇ ರೀತಿ ಸ್ಟೂಡೆಂಟ್ ಫಾದರ್ ನೇಮ್, ಮದರ್ ನೇಮನ್ನು ಫಸ್ಟ್ ನೇಮ್, ಮಿಡ್ಲ್ ನೇಮ್, ಲಾಸ್ಟ್ ನೇಮ್ ಫಿಲ್ ಮಾಡಬೇಕು. ಜೊತೆಗೆ ಅವರ ಒಂದು ಫಸ್ಟ್ ನೇಮ್, ಮಿಡ್ಲ್ ನೇಮ್, ಲಾಸ್ಟ್ ನೇಮನ್ನು ಕೂಡ ಕನ್ನಡದಲ್ಲಿಯೂ ಕೂಡ ಫಿಲ್ ಮಾಡಬೇಕು. ಮತ್ತು ಸ್ಟೂಡೆಂಟ್ ನೇಮ್, ಮದರ್ ನೇಮ್, ಫಾದರ್ ನೇಮ್ ಈ ಎಲ್ಲ ಒಂದು ನೇಮನ್ನು ನಾವು ಕನ್ನಡದಲ್ಲಿ ಟೈಪ್ ಮಾಡಬೇಕಾದ್ರೆ ನಾವು ಏನಪ್ಪ ಅಂದರೆ ಫೈರ್ಫಾಕ್ಸ್ ಬ್ರೌಸರ್ನಲ್ಲಿ ಒಂದು ಅಡ್ಮಿಷನ್ ಪೇಜನ್ನು ಓಪನ್ ಮಾಡ್ಕೊಳ್ತಕ್ಕಂಥದ್ದು ತುಂಬ ಒಳ್ಳೆಯದು. ಯಾಕಂದರೆ ಫೈರ್ಫಾಕ್ಸ್ನಲ್ಲಿ ನಮಗೆ ಕನ್ನಡದಲ್ಲಿ ಟೈಪ್ ಮಾಡಲಿಕ್ಕೆ ಅದು ಸಪೋರ್ಟ್ ಆಗುತ್ತೆ. ಸೊ ನಾನೀಗ ಈ ಫೈರ್ಫಾಕ್ಸಲ್ಲಿ ಓಪನ್ ಮಾಡ್ಕೊಂಡಿರೋದ್ರಿಂದ ಕನ್ನಡದಲ್ಲಿಯೂ ಕೂಡ ಸ್ಟೂಡೆಂಟ್ ನೇಮ್, ಸ್ಟೂಡೆಂಟ್ ಫಾದರ್ ನೇಮ್, ಮದರ್ ನೇಮನ್ನು ಎಂಟರ್ ಮಾಡ್ತೇನೆ. ನಂತರ ಸ್ಟೂಡೆಂಟ್ ಡೇಟ್ ಆಫ್ ಬರ್ತನ್ನು ಈ ಬಾಕ್ಸಲ್ಲಿ ಎಂಟರ್ ಮಾಡಬೇಕು. ಮತ್ತು ಕ್ಯಾಲೆಂಡರ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಸ್ಟೂಡೆಂಟ್ ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಬಹುದು. ನೆಕ್ಸ್ಟ್ ಚೈಲ್ಡ್ ಅಡ್ಮಿಟೆಡ್ ಟು RTE ಕೋಟಾ, ಇಲ್ಲಿ ಗೌರ್ಮೆಂಟ್ ಶಾಲೆಗಳಿಗೆ ಬೈ ಡಿಫಾಲ್ಟ್ ಆಗಿ N ಅಂತ ಬಂದಿರುತ್ತೆ. ಆಮೇಲೆ ಏಜ್ ರೀಜನ್ ಇದೆ. ಆಮೇಲೆ ಜೆಂಡರ್ನಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಸ್ಟೂಡೆಂಟ್ ಜೆಂಡರನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ಇಲ್ಲಿ ರಿಲಿಜಿಯನ್ ಒಂದು ಡ್ರಾಪ್ ಡೌನ್ನಲ್ಲಿ ಬರುತ್ತೆ. ಸೊ ಸ್ಟೂಡೆಂಟ್ ರಿಲಿಜಿಯನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ನ್ಯಾಷನಾಲಿಟಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಸ್ಟೂಡೆಂಟ್ ನ್ಯಾಷನಾಲಿಟಿಯನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ಆಧಾರ್ UID ನಂಬರಲ್ಲಿ ಈ ಸ್ಟೂಡೆಂಟ್ ಆಧಾರ್ ನಂಬರನ್ನು ಕೊಡಿ. ಅದೇ ರೀತಿ ಫಾದರ್ ಆಧಾರ್ ನಂಬರ್, ಮದರ್ ಆಧಾರ್ ನಂಬರ್ ಬಾಕ್ಸ್ನಲ್ಲಿ ಅವರ ಆಧಾರ್ ನಂಬರನ್ನು ಎಂಟರ್ ಮಾಡಿ. ಸೋಷಿಯಲ್ ಕ್ಯಾಟಗರಿ ಇಲ್ಲೇ ಸೆಲೆಕ್ಟ್ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ತೋರಿಸ್ತಿರ್ತಕ್ಕಂಥ ಸೋಷಿಯಲ್ ಕ್ಯಾಟಗರಿಗೆ ಈ ಸ್ಟೂಡೆಂಟ್ ಒಂದು ಯಾವ ಕ್ಯಾಟಗರಿಯಲ್ಲಿ ಬರುತ್ತಾರೆ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ಕ್ಯಾಟಗರಿಯಲ್ಲಿ ಬರ್ತಕ್ಕಂತಹ ಸಬ್ ಕಾಸ್ಟನ್ನು ಎಂಟ್ರಿ ಮಾಡಲಿಕ್ಕೆ ಇಲ್ಲೊಂದು ಬಾಕ್ಸ್ ಎನೇಬಲ್ ಆಗುತ್ತೆ. ಇಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಸ್ಟೂಡೆಂಟ್ ಒಂದು ಕಾಸ್ಟ್ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ಇಲ್ಲಿ ಬರ್ತಕ್ಕಂತಹ ಸ್ಟೂಡೆಂಟ್ ಕಾಸ್ಟ್, ಫಾದರ್ ಕಾಸ್ಟ್, ಮದರ್ ಕಾಸ್ಟ್ ಈ ಎಲ್ಲ ಡೀಟೇಲ್ಸನ್ನು ಫಿಲ್ ಮಾಡುವುದಕ್ಕೆ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗಿಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಂಡಿರ್ತಕ್ಕಂತಹ ಕ್ಯಾಟಗರಿಯಲ್ಲಿ ಬರ್ತಕ್ಕಂತಹ ಕಾಸ್ಟ್ಗಳ ಲಿಸ್ಟು ಶೋ ಆಗುತ್ತೆ. ಸೊ ನೀವು ಈ
ಒಂದು ಡ್ರಾಪ್ ಡೌನ್ ಲಿಸ್ಟ್ನಿಂದ ಈ ವಿದ್ಯಾರ್ಥಿಗೆ ಯಾವ ಒಂದು ಕಾಸ್ಟ್ ಅಪ್ಲೈ ಆಗುತ್ತದೆ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಅದೇ ರೀತಿ ಫಾದರ್ ಮತ್ತು ಮದರ್ ಕಾಸ್ಟ್ ಡೀಟೇಲ್ಸ್ನಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಕಾಸ್ಟನ್ನು ಎಂಟರ್ ಮಾಡಿ, ನಂತರ ಸ್ಟೂಡೆಂಟ್ ಕಾಸ್ಟ್ ಸರ್ಟಿಫಿಕೇಟ್ ನಂಬರ್, ಅದೇ ರೀತಿ ಫಾದರ್ ಮತ್ತು ಮದರ್ ಇವರ ಒಂದು ಕಾಸ್ಟ್ ಸರ್ಟಿಫಿಕೇಟ್ ಲಭ್ಯವಿದ್ದರೆ ಅದನ್ನು ಇಲ್ಲಿ ಸರ್ಟಿಫಿಕೇಟ್ ನಂಬರ್ ಮುಂದೆ ಇರತಕ್ಕಂಥ ಬಾಕ್ಸ್ಗಳಲ್ಲಿ ಎಂಟರ್ ಮಾಡಿ, ನಂತರ ಇಲ್ಲಿ ಬಿಲಾಂಗ್ ಟು BPL ಬೈ ಡಿಫಾಲ್ಟ್ ಆಗಿ ನೋ ಅಂತ ಬಂದಿರುತ್ತದೆ. BPL ರೇಷನ್ ಕಾರ್ಡ್ ಹೊಂದಿದ್ದರೆ ಎಸ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ. ಎಸ್ ಅಂತ ಸೆಲೆಕ್ಟ್ ಮಾಡಿಕೊಂಡ ಮೇಲೆ BPL ಕಾರ್ಡ್ ನಂಬರ್ ಬಾಕ್ಸ್ನಲ್ಲಿ BPL ರೇಷನ್ ಕಾರ್ಡ್ನ ನಂಬರನ್ನು ಎಂಟರ್ ಮಾಡಿ. ಭಾಗ್ಯಲಕ್ಷ್ಮಿ ಬಾಂಡ್ ನೀವು ಅಡ್ಮಿಷನ್ ಮಾಡಿಕೊಳ್ತಕ್ಕಂಥ ಸ್ಟೂಡೆಂಟು ಹೆಣ್ಣು ಮಗುವಾಗಿದ್ದರೆ ಮತ್ತು ಆ ವಿದ್ಯಾರ್ಥಿಯ ಭಾಗ್ಯಲಕ್ಷ್ಮಿ ಬಾಂಡ್ ಇದ್ದರೆ ಆ ಭಾಗ್ಯಲಕ್ಷ್ಮಿ ಬಾಂಡ್ ನಂಬರನ್ನು ಈ ಒಂದು ಬಾಕ್ಸಲ್ಲಿ ಎಂಟರ್ ಮಾಡಿ, ನಂತರ ಚೈಲ್ಡ್ ವಿತ್ ಸ್ಪೆಷಲ್ ನೀಡ್ನಲ್ಲಿ ವಿಶೇಷ ಚೇತನ ಮಗುವಾಗಿದ್ದರೆ ಸೆಲೆಕ್ಟ್ ಸ್ಪೆಷಲ್ ನೀಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ತೋರಿಸುವ ಈ ಒಂದು ಸ್ಪೆಷಲ್ ನೀಡ್ ಟೈಪನ್ನು ಅಥವಾ ವಿಕಲತೆಯ ವಿಧವನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಇಲ್ಲಾಂದರೆ ನಾಟ್ ಅಪ್ಲಿಕೇಬಲನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಮತ್ತು ಸ್ಪೆಷಲ್ ಕ್ಯಾಟಗರಿಯಲ್ಲಿ ಬೈ ಡಿಫಾಲ್ಟ್ ಆಗಿ ನನ್ ಅಂತ ಬಂದಿದೆ, ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ತೋರಿಸಿರುವ ಒಂದು ಸ್ಪೆಷಲ್ ಕ್ಯಾಟಗರಿಯಲ್ಲಿ ಈ ಮಗು ಬರ್ತಿದ್ರೆ ಇಲ್ಲಿ ಯಾವ ಸ್ಪೆಷಲ್ ಕ್ಯಾಟಗರಿ ಬರುತ್ತೆ ಅದರ ಮುಂದೆ ಇರೋ ರೇಡಿಯೋ ಬಟನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಅಥವಾ ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಾಂದರೆ ನೋ, ಇದನ್ನು ಕಂಟಿನ್ಯೂ ಹಾಗೆ ಇರಲಿ. ನೆಕ್ಸ್ಟು ಕಾಂಟ್ಯಾಕ್ಟ್ ಡೀಟೇಲ್ಸಲ್ಲಿ ಕರೆಂಟ್ ಅಡ್ರೆಸ್ ಅಂತ ಇರುತ್ತೆ, ಅರ್ಬನ್ ರೂರಲ್ ಅಂತ 2 ರೇಡಿಯೋ ಬಟನ್ಗಳು ಇರ್ತದೆ. ಸೊ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ರೂರಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಏನಾಗುತ್ತೆ, ಸೊ ನೀವು ಇಲ್ಲಿ ಪಿನ್ ಕೋಡ್ ನಂಬರ್, ಡಿಸ್ಟ್ರಿಕ್ಟ್, ತಾಲೂಕ್ ಮತ್ತು ವಿಲೇಜ್ ಈ ಎಲ್ಲ ಡೀಟೇಲ್ಸನ್ನು ಎಂಟರ್ ಮಾಡಬೇಕು. ಲೊಕ್ಯಾಲಿಟಿ ಇದು ಮ್ಯಾಂಡೇಟ್ರಿ ಇರೋದಿಲ್ಲ, ಮತ್ತೆ ಅಡ್ರೆಸ್ ಅಂತ ಇರ್ತದೆ, ನೀವು ಫಿಲ್ ಮಾಡಬೇಕು. ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡಿಕೊಳ್ಳಲು ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಬರುವ ಡಿಸ್ಟಿಕ್ನ ಒಂದು ಲಿಸ್ಟ್ನಲ್ಲಿ ಸ್ಟೂಡೆಂಟ್ ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ತಾಲೂಕ್ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಸೆಲೆಕ್ಟ್ ಮಾಡಿಕೊಂಡ ಡಿಸ್ಟಿಕ್ನಲ್ಲಿ ಬರ್ತಕ್ಕಂತಹ ತಾಲೂಕ್ ಲಿಸ್ಟ್ ಬರುತ್ತೆ. ಸ್ಟೂಡೆಂಟ್ ತಾಲೂಕನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ವಿಲೇಜ್ನಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೇನಾಗುತ್ತೆ, ಈ ಒಂದು ತಾಲೂಕಿನಲ್ಲಿ ಬರ್ತಕ್ಕಂತಹ ವಿಲೇಜ್ ಲಿಸ್ಟ್ ಬರುತ್ತೆ. ಸೊ ಈ ಲಿಸ್ಟ್ನಲ್ಲಿ ನೀವು ಸ್ಟೂಡೆಂಟ್ ವಿಲೇಜನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಮತ್ತೊಮ್ಮೆ ಇಲ್ಲಿ ಅಡ್ರೆಸ್ಸನ್ನು ಎಂಟರ್ ಮಾಡಿ ಮತ್ತು ಇಲ್ಲಿ ಇರುವಂತಹ ಕರೆಂಟ್ ಅಡ್ರೆಸ್ಸು ಮತ್ತು ಸ್ಟೂಡೆಂಟ್ ಪರ್ಮನೆಂಟ್ ಅಡ್ರೆಸ್ಸು ಎರಡೂ ಒಂದೇ ಆಗಿದ್ದರೆ ಇಲ್ಲಿ ಸೇಮ್ ಆ್ಯಸ್ ಅಬೋ ಹಿಂದೆ ಒಂದು ಚೆಕ್ ಬಾಕ್ಸ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಆಗ ಕರೆಂಟ್ ಅಡ್ರೆಸ್, ಪರ್ಮನೆಂಟ್ ಅಡ್ರೆಸ್ ಸೇಮ್ ಟು ಸೇಮ್ ಆಟೋ ಪೇಜ್ ಆಗಿರುತ್ತದೆ. ಮತ್ತು ಇಲ್ಲಿ ನೆಕ್ಸ್ಟ್ ಏನೊಂದು ಸ್ಟೂಡೆಂಟ್ ಸ್ಕೂಲ್ ಅಡ್ಮಿಷನ್ ಡೇಟ್ ಏನಿರುತ್ತದೆ ಇಲ್ಲಿ ಬೈ ಡಿಫಾಲ್ಟ್ ಆಗಿ ಇವತ್ತಿನ ಒಂದು ದಿನಾಂಕ ನಿಮಗೆ ಶೋ ಆಗ್ತಿರುತ್ತೆ. ಸೊ ಇಲ್ಲಿ ನೀವು ಅಡ್ಮಿಷನ್ ಡೇಟನ್ನು ಎಡಿಟ್ ಕೂಡ ಮಾಡಬಹುದು ಮತ್ತು ಡೇಟನ್ನು ನೀವು ಈ ಒಂದು ಕ್ಯಾಲೆಂಡರ್ ಬಟನ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಸೆಟ್ ಕೂಡ ಮಾಡಬಹುದು. ಮತ್ತು ಇಲ್ಲಿ ಸ್ಟೂಡೆಂಟ್ ಒಂದು ಫಾದರ್ ಅಥವಾ ಮದರ್ ಈ ಇಬ್ಬರಲ್ಲಿ ಒಬ್ಬರ ಒಂದು ಮೊಬೈಲ್ ನಂಬರನ್ನು ನೀವು ಇಲ್ಲಿ ಎಂಟರ್ ಮಾಡಿ, ನಂತರ ಸ್ಟೂಡೆಂಟ್ ಬ್ಯಾಂಕ್ ಡೀಟೇಲ್ಸನ್ನು ಫಿಲ್ ಮಾಡಿ. ಇದು ಸದ್ಯಕ್ಕೆ ಈಗ ಇದು ಮ್ಯಾಂಡೇಟರಿ ಇರೋದಿಲ್ಲ. ನಂತರ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಪ್ಲೀಸ್ ವೇಟ್, ವಿ ಆರ್ ಚೆಕಿಂಗ್ ಸ್ಟೂಡೆಂಟ್ ಡೇಟಾ ಡುಪ್ಲಿಕೇಶನ್ ಅಂತ ಬರ್ತಿರುತ್ತೆ ಮತ್ತು ಡು ಯು ವಾಂಟ್ ಟು ಸಬ್ಮಿಟ್ ಅಂತ ನಿಮಗೆ ಕನ್ಫರ್ಮೇಷನ್ ಕೇಳುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ವೆರಿಫೈ ಯುವರ್ OTP ಅಂತ HM ಅವರ ರಿಜಿಸ್ಟರ್ಡ್ ಮೊಬೈಲ್ ನಂಬರಿಗೆ OTP ಹೋಗಿರುತ್ತೆ. ಬಂದಂಥ OTPಯನ್ನು ಫಿಲ್ ಮಾಡಿ, ವೆರಿಫೈ OTP ಕ್ಲಿಕ್ ಮಾಡಿ. ಈಗ ನಿಮಗೆ ಸ್ಟೂಡೆಂಟ್ ನೇಮ್ ಈಸ್ ಎನ್ರೋಲ್ಡ್ ಸಕ್ಸಸ್ಫುಲಿ ಮತ್ತು ಎನ್ರೋಲ್ಮೆಂಟ್ ನಂಬರ್ ಇಸ್ ಅಂತ ಈ ಒಬ್ಬ ಸ್ಟೂಡೆಂಟ್ಗೆ 9 ಡಿಜಿಟ್ನ ಒಂದು SATS ID ಜನರೇಟ್ ಆಗಿರ್ತಕ್ಕಂಥದ್ದು ನಿಮಗೆ ಇಲ್ಲಿ ಬರುತ್ತೆ. ಮತ್ತು ಅಡ್ಮಿಷನ್ ಆಗಿರ್ತಕ್ಕಂಥ ಸ್ಟೂಡೆಂಟನ್ನು ಅಡ್ಮಿಷನ್ ಆಗಿರ್ತಕ್ಕಂಥದ್ದನ್ನು ಕನ್ಫರ್ಮ್ ಮಾಡ್ಕೋಬೇಕಾದ್ರೆ ಇಲ್ಲೇನು ಮಾಡಿ, ಎಡಗಡೆ ಇರತಕ್ಕಂಥ ಮೆನುಗಳಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಇಲ್ಲಿ ಅಟೆಂಡೆನ್ಸ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಡೈಲಿ ಅಟೆಂಡೆನ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಡೈಲಿ ಅಟೆಂಡೆನ್ಸ್ ಇಂಟರ್ಫೇಸ್ ಪೇಜ್ ಏನು ಬರ್ತದೆ ಇದರಲ್ಲಿ ಸ್ಟ್ಯಾಂಡರ್ಡ್ ಅಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಕ್ಷನ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಮತ್ತು ಅಟೆಂಡೆನ್ಸ್ ಆಫ್ ಹಾಗೆ ಇರಲಿ. ಅಟೆಂಡೆನ್ಸ್ ಡೇಟ್ ಬೈ ಡಿಫಾಲ್ಟ್ ಆಗಿ ಬಂದಿರುತ್ತದೆ. ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಬಹುದು ಈಗ ನೀವು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಎನ್ರೋಲ್ಮೆಂಟ್ ಮಾಡಿಕೊಂಡಿರ್ತಕ್ಕಂಥ ಸ್ಟೂಡೆಂಟ್ ನೇಮ್ ಈ ಒಂದು ಅಟೆಂಡೆನ್ಸ್ ಲಿಸ್ಟ್ನಲ್ಲಿ ಬಂದಿರತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತದೆ. ಮತ್ತು ತಕ್ಷಣಕ್ಕೆ ಈ ಒಂದು ಸ್ಟೂಡೆಂಟ್ ಡೀಟೇಲ್ಸ್ ಎಲ್ಲ ಡ್ಯಾಶ್ಬೋರ್ಡ್ಗೆ ಬರಲ್ಲ.
ಸೊ ಒಂದು ದಿವಸ ಬಿಟ್ಟು ಡ್ಯಾಶ್ಬೋರ್ಡ್ಗೆ ಬರುತ್ತೆ ನಂಬರ್ ಅಡ್ಮಿಷನ್ ಆಗಿರ್ತಕ್ಕಂಥ ಅಕೌಂಟ್ ಎಲ್ಲ. ಸೊ ಇದಾಗಿತ್ತು SATS ಕರ್ನಾಟಕ ತಂತ್ರಾಂಶದಲ್ಲಿ 26-27ನೇ ಸಾಲಿಗೆ ನಾವು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಎನ್ರೋಲ್ಮೆಂಟ್ ಫಾರ್ ಫಸ್ಟ್ ಸ್ಟ್ಯಾಂಡರ್ಡ್ ಅಂದರೆ ಮೊದಲನೇ ತರಗತಿಗೆ ಸ್ಟೂಡೆಂಟ್ STS ಅಲ್ಲಿ ಅಡ್ಮಿಷನ್ ಮಾಡ್ಕೊಳ್ಳೋದು ಹೇಗೆ ಅಂತಕ್ಕಂಥದ್ದನ್ನು ಇಲ್ಲಿವರೆಗೂ ನೋಡಿದೆವು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದ್ರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.